ಮಾದಕ ವ್ಯಸನಿಗಳು ಔಷಧಿಗಳನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ಅವರು ಹೊಸಪೇಟೆ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಮೆಡಿಕಲ್ ಶಾಪ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಔಷಧಾಲಯಗಳಲ್ಲಿ ಮಾತ್ರೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ, ಎಸ್ಪಿ ಜಾಹ್ನವಿ ಹಾಗೂ ಡ್ರಗ್ ಕಂಟ್ರೋಲ್ ಆಫೀಸರ್ ತಂಡದೊಂದಿಗೆ ಅಂಗಡಿಗಳಿಗೆ ಭೇಟಿ ನೀಡಿದ್ರು. ವೈದ್ಯರ ರಸೀದಿ ಇಲ್ಲದೆ ಯಾರಿಗೂ ಮಾತ್ರೆಗಳನ್ನ ನೀಡಬಾರದು ಎಂದು ಅಂಗಡಿ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಈ ದಾಳಿಯ ವೇಳೆ ಮೆಡಿಕಲ್ ಶಾಪ್ ಮಾಲೀಕರಿಗೆ ಜಿಲ್ಲಾಡಳಿತದಿಂದ ಖಡಕ್ ಎಚ್ಚರಿಕೆಗಳನ್ನ ನೀಡಲಾಗಿದೆ. ವೈದ್ಯರ ಚೀಟಿ ಇಲ್ಲದೆ ಯಾವುದೇ ಮಾತ್ರೆ ಅಥವಾ ಔಷಧಿಗಳನ್ನ ಮಾರಾಟ ಮಾಡುವಂತಿಲ್ಲ. ಔಷಧಗಳ ಮಾರಾಟದ ವಹಿವಾಟನ್ನ ಕಡ್ಡಾಯವಾಗಿ ಕಂಪ್ಯೂಟರ್ ಅಥವಾ ರಿಜಿಸ್ಟರ್ ಬುಕ್ ನಲ್ಲಿ ದಾಖಲಿಸಬೇಕು. ಅಂಗಡಿಯ ಮುಂಭಾಗದಲ್ಲಿ ಇಲಾಖೆ ನೀಡಿರುವ ನಿಯಮಗಳ ಸೂಚನಾ ಫಲಕವನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ಒಂದು ವೇಳೆ ನಿಯಮಗಳನ್ನ ಉಲ್ಲಂಘಿಸಿ ಔಷಧಿ ನೀಡಿದ್ರೆ ಅಂತಹ ಅಂಗಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿ ಮತ್ತು ಎಸ್ಪಿ ಎಚ್ಚರಿಕೆ ನೀಡಿದ್ದಾರೆ. ಬರಲ್ಲ ಮೇಡಮ್, ಬಂದ್ರೆ ಅವಾಗಿಂದ ಹೋಗಿ 3 months ಬಿಫೋರ್ ಕೊಡ್ತಾರೆ. ಅದೇ ರೈಟ್ ನಾವು ಕೊಡ್ತಾರೆ. Suppose leave happening, suppose yellow on it has to be best. You will be put same batch number of same batch. Distributor will have a bill of GST bill of C&L Bengaluru. ಒಬ್ಬರಿಗೆ ಮಾತ್ರ जल्दी बात सर आकड़े ವಿಜಯನಗರದಲ್ಲಿ ಮಾದಕ ವ್ಯಸನಿಗಳು ಔಷಧಿಗಳನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ಅವರು ಹೊಸಪೇಟೆ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಮೆಡಿಕಲ್ ಶಾಪ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಔಷಧಾಲಯಗಳಲ್ಲಿ ಮಾತ್ರೆಗಳನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ, ಎಸ್ಪಿ ಜಾಹ್ನವಿ ಹಾಗೂ ಡ್ರಗ್ ಕಂಟ್ರೋಲ್ ಆಫೀಸರ್ ತಂಡದೊಂದಿಗೆ ಅಂಗಡಿಗಳಿಗೆ ಭೇಟಿ ನೀಡಿದ್ದಾರೆ. ವೈದ್ಯರ ರಸೀದಿ ಇಲ್ಲದೆ ಯಾರಿಗೂ ಮಾತ್ರೆಗಳನ್ನ ನೀಡಬಾರದು ಎಂದು ಅಂಗಡಿ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಈ ದಾಳಿಯ ವೇಳೆ ಮೆಡಿಕಲ್ ಶಾಪ್ ಮಾಲೀಕರಿಗೆ ಜಿಲ್ಲಾಡಳಿತದಿಂದ ಖಡಕ್ ಎಚ್ಚರಿಕೆಗಳನ್ನ ನೀಡಲಾಗಿದೆ. ವೈದ್ಯರ ಚೀಟಿ ಇಲ್ಲದೆ ಯಾವುದೇ ಮಾತ್ರೆ ಅಥವಾ ಔಷಧಿಗಳನ್ನ ಮಾರಾಟ ಮಾಡುವಂತಿಲ್ಲ. ಔಷಧಗಳ ಮಾರಾಟದ ವಹಿವಾಟನ್ನ ಕಡ್ಡಾಯವಾಗಿ ಕಂಪ್ಯೂಟರ್ ಅಥವಾ ರಿಜಿಸ್ಟರ್ ಬುಕ್ ನಲ್ಲಿ ದಾಖಲಿಸಬೇಕು. ಅಂಗಡಿಯ ಮುಂಭಾಗದಲ್ಲಿ
ಮುಂಭಾಗದಲ್ಲಿ ಇಲಾಖೆ ನೀಡಿರುವ ನಿಯಮಗಳ ಸೂಚನಾ ಫಲಕವನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ಒಂದು ವೇಳೆ ಈ ನಿಯಮಗಳನ್ನ ಉಲ್ಲಂಘಿಸಿ ಔಷಧಿಗಳನ್ನ ನೀಡಿದ್ರೆ ಅಂತಹ ಅಂಗಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುವುದು ಎಂದು ಡಿಸಿ ಮತ್ತು ಎಸ್ಪಿ ಜಾಹ್ನವಿ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ನಾವು ಮತ್ತೆ SP ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ, ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ ಅಂತ. ಈಗ ಹೋಗ್ತಾ ಇದೀವಿ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರೆ ಅಂತ ನಮ್ಮ ಡ್ರಗ್ ಆಫೀಸರ್ ಹೇಳಿದ್ದಾರೆ. ಸೊ SP ಅವರು ಇದ್ದಾರೆ, ಅವರು ಸಹ ನೋಡ್ತಾ ಇದ್ದಾರೆ ಇದನ್ನ. ಉದ್ದೇಶ ಇದು ಕೆಲವೊಂದು ಏನಾಗುತ್ತೆ, ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಹಳಷ್ಟು ಅಂದ್ರೆ ಅವ್ರಿಗೆ ಒಂಥರ ಮದ್ದು ಬರೋ ತರ ಒಂದು ಇದು ಆಗುತ್ತೆ. ನಾರ್ಕೋಟಿಕ್ಸ್ ಇದ್ರ ಪ್ರಕಾರ ಯಾರು ಈಗ ಡ್ರಗ್ಸ್ ನ ಬ್ಯಾನ್ ಮಾಡಿದ್ದಾರೆ. ಸೊ ಇದನ್ನ ನಮ್ಮ ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಥವಾ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಬೋರ್ಡ್ ಒಂದು ಕಮಿಟಿ ಇದೆ. ಆ ಕಮಿಟಿಯವರೆಲ್ಲ ಇದ್ರ ಬಗ್ಗೆ ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಸೊ ಇವತ್ತು ನಾವು ಮೆಡಿಕಲ್ ಶಾಪ್ಸ್ ಬರೀದೀವಿ. ಸೊ ಇದನ್ನ ಅವ್ರು ಅತಿ ಹೆಚ್ಚಿಗೆ ಸೇವನೆ ಮಾಡಿ ಡ್ರಗ್ಸ್ ಸಿಗದೆ ಇದ್ದ ಪಕ್ಷದಲ್ಲಿ ಇಂಥದನ್ನ ಅವ್ರು ಸೇವನೆ ಮಾಡಿ ಅವರ ಜೀವಕ್ಕೆ ಅವ್ರ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ಸೊ ಅದಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಫಸ್ಟ್ ಇದನ್ನೆಲ್ಲ ಚೆಕ್ ಮಾಡಕ್ ಬಂದಿದ್ದೀವಿ. ಇದು ನಾವು ಮತ್ತೆ SP ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ, ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ ಅಂತ. ಈಗ ಹೋಗ್ತಾ ಇದೀವಿ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರೆ ಅಂತ ನಮ್ಮ ಡ್ರಗ್ ಆಫೀಸರ್ ಹೇಳಿದ್ದಾರೆ. ಸೊ SP ಅವರು ಇದ್ದಾರೆ, ಅವರು ಸಹ ನೋಡ್ತಾ ಇದ್ದಾರೆ ಇದನ್ನ. ಉದ್ದೇಶ ಇದು ಕೆಲವೊಂದು ಏನಾಗುತ್ತೆ, ಈಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಬಹಳಷ್ಟು ಅಂದ್ರೆ ಅವ್ರಿಗೆ ಒಂಥರ ಮದ್ದು ಬರೋ ತರ ಒಂದು ಇದು ಆಗುತ್ತೆ. ನಾರ್ಕೋಟಿಕ್ಸ್ ಇದ್ರ ಪ್ರಕಾರ ಯಾರು ಈಗ ಡ್ರಗ್ಸ್ ನ ಬ್ಯಾನ್ ಮಾಡಿದ್ದಾರೆ. ಸೊ ಇದನ್ನ ನಮ್ಮ ಪೊಲೀಸ್ ಇಲಾಖೆಯವರಾಗಿರ್ಬೋದು ಅಥವಾ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಬೋರ್ಡ್ ಒಂದು ಕಮಿಟಿ ಇದೆ. ಆ ಕಮಿಟಿಯವರೆಲ್ಲ ಇದ್ರ ಬಗ್ಗೆ ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಸೊ ಇವತ್ತು ನಾವು ಮೆಡಿಕಲ್ ಶಾಪ್ಸ್ ಬರೀದೀವಿ. ಸೊ ಇದನ್ನ ಅವ್ರು ಅತಿ ಹೆಚ್ಚಿಗೆ ಸೇವನೆ ಮಾಡಿ ಡ್ರಗ್ಸ್ ಸಿಗದೆ ಇದ್ದ ಪಕ್ಷದಲ್ಲಿ ಇಂಥದನ್ನ ಅವ್ರು ಸೇವನೆ ಮಾಡಿ ಅವರ ಜೀವಕ್ಕೆ ಅವ್ರ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ಸೊ ಅದಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಫಸ್ಟ್ ಇದನ್ನೆಲ್ಲ ಚೆಕ್ ಮಾಡಕ್ ಬಂದಿದ್ದೀವಿ. ಇದು ನಾವು ಮತ್ತೆ SP ಅವರು ಮತ್ತೆ ನಮ್ಮ ಮೆಡಿಕಲ್ ಡ್ರಗ್ ಆಫೀಸರ್ ಜೊತೆಗೆ ಕೆಲವೊಂದು ಎನ್ಕೋಡ್ ಮೀಟಿಂಗ್ ಅಂತ ಮಾಡ್ತೀವಿ. ಆ ಮೀಟಿಂಗ್ ಅಲ್ಲಿ ನಾವು ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೆಲವೊಂದು ಡ್ರಗ್ಸ್ ಮಾರಾಟ ಮಾಡಬಾರ್ದು ಅಂತಿದೆ. ಸೊ ಆಮೇಲೆ ಅವರು ಕಂಪಲ್ಸರಿ ಬೋರ್ಡ್ ಅನ್ನ ಹಾಕಿರ್ಬೇಕು. ಸೊ ಇಲ್ಲಿ ನಾವು ನೋಡಕ್ ಬಂದಿದ್ವಿ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಅವರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವ್ದು ಕೊಡಲ್ಲ ಮಾತ್ರೆಗಳು ಅನ್ನೋದು ನಾವು ಚೆಕ್ ಮಾಡಕ್ ಬಂದಿದ್ವಿ. ಸೊ ಅದೆಲ್ಲ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಜನರಿಗೆ ಅದೇ ನಾವು ಹೇಳ್ತಾ ಇದೀವಿ ಎಲ್ಲ ಮೆಡಿಕಲ್ ಸ್ಟೋರ್ ಅವ್ರಿಗೆ, ನೀವು ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮಾತ್ರೆಗಳನ್ನ ಕೊಡಬೇಡಿ ಅಂತ. ಈಗ ಹೋಗ್ತಾ ಇದೀವಿ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರೆ ಅಂತ ನಮ್ಮ ಡ್ರಗ್ ಆಫೀಸರ್ ಹೇಳಿದ್ದಾರೆ. ಸೊ SP ಅವರು ಇದ್ದಾರೆ, ಅವರು ಸಹ ನೋಡ್ತಾ ಇದ್ದಾರೆ. ನಾವು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಒಂದು ಜಂಟಿ ಪರಿವೀಕ್ಷಣೆ ಮಾಡಿದೀವಿ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ. ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಸೊ ಇದನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಕೆಲವರು ಈ ಡ್ರಗ್ಸ್ ನ ವಾಟ್ ಮೆಡಿಸಿನ್ಸ್ ಆರ್ ಅವೈಲಬಲ್ ಇನ್ ಫಾರ್ಮಸೀಸ್ ಅದನ್ನ ತಗೊಂಡು ಅವ್ರಿಗೆ ಡ್ರಗ್ಸ್ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ಇದನ್ನ ಸಹ ಮಿಸ್ಯೂಸ್ ಮಾಡೋಂಥದ್ದು ಕಂಡು ಬಂದಿದೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ನಾವು ಇದನ್ನ ಸ್ಟ್ರಿಂಜೆಂಟ್ ಆಕ್ಷನ್ ತಗೋತಾ ಇದೀವಿ. ಸೊ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಫಾರ್ಮಸೀಸ್ಗೆ ನಾವು ಹೇಳೋದು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ರೀತಿಯ ಡ್ರಗ್ಸ್ ನ ಸೇಲ್ ಮಾಡಬೇಡಿ, ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ನಾವು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಒಂದು ಜಂಟಿ ಪರಿವೀಕ್ಷಣೆ ಮಾಡಿದೀವಿ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ
ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ. ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಸೊ ಇದನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಕೆಲವರು ಈ ಡ್ರಗ್ಸ್ ನ ವಾಟ್ ಮೆಡಿಸಿನ್ಸ್ ಆರ್ ಅವೈಲಬಲ್ ಇನ್ ಫಾರ್ಮಸೀಸ್ ಅದನ್ನ ತಗೊಂಡು ಅವ್ರಿಗೆ ಡ್ರಗ್ಸ್ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ಇದನ್ನ ಸಹ ಮಿಸ್ಯೂಸ್ ಮಾಡೋಂಥದ್ದು ಕಂಡು ಬಂದಿದೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ನಾವು ಇದನ್ನ ಸ್ಟ್ರಿಂಜೆಂಟ್ ಆಕ್ಷನ್ ತಗೋತಾ ಇದೀವಿ. ಸೊ ಎಲ್ಲ ಮೆಡಿಕಲ್ ಸ್ಟೋರ್ಸ್, ಫಾರ್ಮಸೀಸ್ಗೆ ನಾವು ಹೇಳೋದು, ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ರೀತಿಯ ಡ್ರಗ್ಸ್ ನ ಸೇಲ್ ಮಾಡಬೇಡಿ. ಮಾಡಿದ್ರೆ ಅದ್ರ ಬಗ್ಗೆ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ನಾವು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಒಂದು ಜಂಟಿ ಪರಿವೀಕ್ಷಣೆ ಮಾಡಿದೀವಿ. ಎಲ್ಲ ಫಾರ್ಮಸಿ ಸ್ಟೋರ್ಸ್ ಎಲ್ಲೆಲ್ಲಿದೆ ಹೊಸಪೇಟೆ ಟೌನ್ ಅಲ್ಲಿ ಇದನ್ನೆಲ್ಲ ವಿಸಿಟ್ ಮಾಡಿ ಅವರು ಕಡ್ಡಾಯವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ತರಹದ ಡ್ರಗ್ಸ್ ನ ಸೇಲ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿದೀವಿ. ಸೊ ಈ ತರ ಏನು ಇನ್ಫಾರ್ಮೇಟಿವ್ ಬೋರ್ಡ್ಸ್ ಇದೆ, ನೋ ಡ್ರಗ್ಸ್ ಆರ್ ಸೋಲ್ಡ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅನ್ನೋದನ್ನ ಅವರು ಡಿಸ್ಪ್ಲೇ ಮಾಡಿರ್ಬೇಕು ಕಡ್ಡಾಯವಾಗಿ. ಜನಕ್ಕೂ ಸಹ ಅದ್ರ ಬಗ್ಗೆ ಅರಿವಿರಬೇಕು. ಈ ನಿಟ್ಟಿನಲ್ಲಿ ನಾವು ಈ ಡ್ರೈವ್ ಕಂಡಕ್ಟ್ ಮಾಡ್ತಾ ಇದೀವಿ. ಮತ್ತೆ ಈ ತರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾರಾದ್ರೂ ಡ್ರಗ್ಸ್ ನ ಸೇಲ್ ಮಾಡ್ತಾ ಇರೋದು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಆಕ್ಷನ್ ಸಹ ಆಗುತ್ತೆ. ಸೊ ಇದನ್ನ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಕೆಲವರು ಈ ಡ್ರಗ್ಸ್ ನ ವಾಟ್ ಮೆಡಿಸಿನ್ಸ್ ಆರ್ ಅವೈಲಬಲ್ ಇನ್ ಫಾರ್ಮಸೀಸ್ ಅದನ್ನ ತಗೊಂಡು ಅವ್ರಿಗೆ ಡ್ರಗ್ಸ್ ಅವೈಲಬಿಲಿಟಿ ಇಲ್ಲದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಜಿ.ವಿ. ನಾರಾಯಣ ರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು, ಔಷಧ ಆಡಳಿತ ಮತ್ತು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ, ವಿಜಯನಗರ ಜಿಲ್ಲೆ, ಹೊಸಪೇಟೆ. ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಇಲಾಖೆಯ ವತಿಯಿಂದ ಈ ಮಾದಕ ಔಷಧಿಗಳು ಮಾರಾಟ ಮಾಡದಂತೆ ತಡೆಗಟ್ಟುವುದಕ್ಕೆ ಒಂದು ಜಾಗೃತಿ ಮೂಡಿಸಬೇಕಂತೇಳಿ ಎಲ್ಲಾ ಫಾರ್ಮಸಿ ಅಂಗಡಿಗಳಲ್ಲಿ ಇವತ್ತು ನಾವು ವಿಚಾರಣೆ ತಪಾಸಣೆ ನಡೆಸಿದ್ದೀವಿ. ಇದ್ರ ಮೂಲ ಉದ್ದೇಶ ಏನಂದ್ರೆ, ಯಾವುದೇ ಒಂದು ಔಷಧ ಶೆಡ್ಯೂಲ್ H ಇರ್ಬೋದು, H1 ಇರ್ಬೋದು, C&C1 ಇರ್ಬೋದು, ಡಾಕ್ಟರ್ ಸಲಹಾ ಚೀಟಿ ಇಲ್ಲದೆ ಯಾವುದೇ ಔಷಧ ಶಾಪ್ನವರು ಅದನ್ನ ಮಾರಾಟ ಮಾಡಂಗಿಲ್ಲ. ಎಸ್ಪೆಷಲಿ ನಾರ್ಕೋಟಿಕ್ ಅಂಡ್ ಸೈಕೋಟ್ರಿಪಿಕ್ ಸಬ್ಸ್ಟೆನ್ಸಸ್. ನಾರ್ಕೋಟಿಕ್ ಅಂಡ್ ಸೈಕೋಟ್ರಿಕ್ ಸಬ್ಸ್ಟೆನ್ಸಸ್ ಅಂದ್ರೆ ಆಂಗ್ಸಿಟು, ಅಲ್ಪ್ರಜೋಲಮು, ನೈಟ್ರೋವೆಟ್ಟು, ನೈಟ್ರೋಸೆನ್ನು, ಜೋಲ್ಪಿಡಮು, ಟ್ರಮಾಡಾಲು, ಕೋಡಿನ್ ಫಾಸ್ಫೇಟ್ ಕಂಟೈನಿಂಗ್ ಪ್ರಿಪರೇಷನ್ಸ್, ಟ್ರಮಾಡಾಲ್ ಕಂಟೈನಿಂಗ್ ಪ್ರಿಪರೇಷನ್ಸ್, ಇವೆಲ್ಲ NDPS ಡ್ರಗ್ಸ್ ಅಲ್ಲಿ ಬರುತ್ತೆ. ಇವೆಲ್ಲ ಫಾರ್ಮುಲೇಷನ್ಸ್, ಇವೆಲ್ಲ ಟಪೆಟಡಾಲ್ ಟ್ಯಾಬ್ಲೆಟ್ಸ್, ಇವೆಲ್ಲ ಫಾರ್ಮುಲೇಷನ್ಸ್ ವೈದ್ಯರ ಸಲಹಾ ಚೀಟಿ ಮೇರೆಗೆ ಆ ರೋಗಿಗಳಿಗೆ ಗುಣಮುಖವಾಗೋದಕ್ಕೆ ಮಾತ್ರ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಬೇರೆ ಯಾರು ಇದನ್ನ ತಗೊಳ್ಳಂಗಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ನಮ್ಮ ಫಾರ್ಮಸಿ ಅಂಗಡಿಯವರು ಇಂಥ ಔಷಧಿಗಳನ್ನು, ಎಸ್ಪೆಷಲಿ ನಾರ್ಕೋಟಿಕ್ ಅಂಡ್ ಸೈಕೋಟ್ರಿಕ್ ಸಬ್ಸ್ಟೆನ್ಸಸ್ ಅಂದ್ರೆ ಮತ್ತು ಬರ್ಷಿವ ಔಷಧಿಗಳು H and H1 ಅನ್ನ ವೈದ್ಯರ ಸಲಹಾ ಚೀಟಿ ಇಲ್ಲದೆ ಮಾರಾಟ ಮಾಡಂಗೆ ಇಲ್ಲ. ಆ ತರ ಏನಾದ್ರೂ ಮಾರಾಟ ಕಂಡು ಬಂದ್ರೆ ನಮ್ಮ ಇಲಾಖೆಯಿಂದ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ. ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ, ಅವರ ಪರವಾನಗಿಗಳನ್ನ ಅಮಾನತುಗೊಳಿಸ್ತೀವಿ. ಅದಾದ್ಮೇಲೆ NDPS ಕಾಯ್ದೆ ಅಡಿ ಸಹ ನಾವು ಅವ್ರ ಮೇಲೆ ಮೊಕದ್ದಮೆಗಳನ್ನು ಹೂಡ್ತೀವಿ. NDPS ಕಾಯ್ದೆ ಅಡಿ ನಾವು ಮೊಕದ್ದಮೆಗಳನ್ನು ಹೂಡಿದ್ರೆ ನಾನ್ ಬೇಲಬಲ್ ಅಫೆನ್ಸ್ ಇದೆ. ಈ ನಾನ್ ಬೇಲಬಲ್ ಅಫೆನ್ಸ್ ಅನ್ನೋದು ಎಲ್ಲಾ ನಮ್ಮ ಕಮಿಷನ್ ಬಾಂಧವರಿಗೆ ಗೊತ್ತಿದೆ. ಮ್ಯಾಕ್ಸಿಮಮ್ ಈ ನಾರ್ಕೋಟಿಕ್ ಅಂಡ್ ಸೈಕೋಟ್ರಿಕ್ ಸಬ್ಸ್ಟೆನ್ಸಸ್ ಅನ್ನ ಹೆಚ್ಚಿಗೆ ಮಾರಾಟ ಮಾಡಲ್ಲ, ಡಾಕ್ಟರ್ ಸಲಹಾ ಚೀಟಿ ಇದ್ರೆ ಮಾತ್ರ ಮಾರಾಟ ಮಾಡ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ನಮ್ಮ ಯಂಗರ್ ಜನರೇಷನ್ ಅಂದ್ರೆ ಶಾಲಾ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು, ಬೇರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇರ್ಬೋದು, ಇವರೆಲ್ಲ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದ್ತಾ ಇರ್ತಾರೆ. ಅವರು ಯಾರೋ ಒಬ್ರು ಈ ಔಷಧಿಗಳ ವ್ಯಸನಿಗೆ ತುತ್ತಾಗಿರ್ತಾರೆ. ಅವರಿಗೆ ಈ ಮಾದಕ ವಸ್ತುಗಳು ಮಾರುಕಟ್ಟೆಯಲ್ಲಿ ಒಂದೊಂದು ಟೈಮಲ್ಲಿ ಅದು ದೊರಕುವುದಿಲ್ಲ, ಅವ್ರ ಕಾಲಕ್ಕೆ ಸಿಗುವುದಿಲ್ಲ. ಆವಾಗ ಅವರು ಎಲ್ಲಿ ಪರ್ಟಿಕ್ಯುಲರ್ ಇಂತ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೋ ಅಲ್ಲೇ ಕೊಂಡ್ಕೊಂಡು ಮಿಸ್ಯೂಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ಜಾಗೃತಿ ಕಟ್ಟಕ್ಕೆ ನಮ್ಮ ಯಂಗರ್ ಜನರೇಷನ್ ಇದರಲ್ಲಿ ಏನು ಭಾಗಿಯಾಗಬಾರ್ದು, ಅವರು ಮುಕ್ತದಿಂದ ಇರಬೇಕು. ಯಾಕಂದ್ರೆ ನಮ್ಮ ಯಂಗರ್ ಜನರೇಷನ್ ಒಳ್ಳೆಯವರಿದ್ರೆ ನಾಳಿನ ಪ್ರಜೆಗಳು ಅವರೇ ಆಗ್ತಾರೆ. ಆ ದೃಷ್ಟಿಯಿಂದ ನಾವು ಇಲಾಖೆ ವತಿಯಿಂದ ಮತ್ತೆ ಪೊಲೀಸ್ ಇಲಾಖೆಯಿಂದ, ಜಿಲ್ಲಾ ಆಡಳಿತದಿಂದ ಈ ಕ್ರಮವನ್ನು ಕಂಡಿದ್ದೀವಿ. ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ, ಜಿಲ್ಲಾ ಆಡಳಿತದಿಂದ ಇವತ್ತು ಈ ಕ್ರಮವನ್ನು ನಾವು ಕೈಗೊಂಡಿರೋದಕ್ಕೆ
ಇಲಾಖೆಗೆ, ನಮ್ಮ ಜಿಲ್ಲಾ ಆಡಳಿತಕ್ಕೆ, ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ಶ್ರೀ ಜಿ.ವಿ. ನಾರಾಯಣ ರೆಡ್ಡಿ ಅಂತ, ಸಹಾಯಕ ಔಷಧಿ ನಿಯಂತ್ರಕರು, ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ. ಈ ತರ ಆಗಲ್ಲ, ಈ ತರ ಆಗಲ್ಲ. ಹಿಂಗೆ ನೀಟಾಗಿ